ಮಾರ್ನಿಂಗ್ ಟು ಎವ್ರಿವನ್. ಇದೇ ನನ್ನ ಫಸ್ಟ್ನೇ ಬ್ಲಾಗ್. ಇದು ನಮ್ಮ ಸಮರ್ಥ, ನನ್ನ ಹೆಸರು ಯುಗಂತ, ಮತ್ತು ಇದು ಸಮರ್ಥ ಅಂತ ನನ್ನ ತಮ್ಮನ ಹೆಸರು. ಮತ್ತು ಇದೆಲ್ಲ ನಾವು ಹೋಗೋ ಫೋಟೋ. ಇಲ್ಲಿ ತುಂಬ ಚಳಿ ಇದೆ. ಇಲ್ಲಿ ಬ್ಯಾಸ್ ಮತ್ತು ಅಮೃತ್ಸರ್ ಮಧ್ಯದಿಂದ ನಾವು ಹೋಯ್ತಿದ್ದೀವಿ. ಅಲ್ಲಿ ಫಾಗ್ ಎಲ್ಲ ಮುಚ್ಕೊಂಡಿತ್ತು. ಇದೆ ಅಮೃತ್ಸರಿಂದ ಮೇನ್ ಗೇಟ್, ಅಂದರೆ ಒಳಗಡೆ ಹೋಗೋ ಗೇಟು. ಇವಾಗ ಔಟದಲ್ಲಿ ಸ್ವಲ್ಪ ಮಸ್ತಿ ಮಾಡಿದ್ದೀವಿ. ನೋಡಿ ಹೆಂಗೆ ಮಾಡ್ತಿದ್ದೀವಿ ಅಂತ. ಹೊಡಿತಾನೆ, ನಾನು ಹಿಂಗೆ ಹೊಡಿತೀನಿ, ಹಂಗೆ ಆಡ್ಕೊಂಡು. ಇವಾಗ ನಾನು ನಿಮ್ಗೆ ತೋರಿಸ್ತಿದ್ದೀವಿ ನಮ್ಮ ಗೋಲ್ಡನ್ ಟೆಂಪಲ್. ಈಗ ಹೋಗೋದ ಬಂದಿತ್ತು ನೋಡೋಕ್ಕೆ. ಗೋಲ್ಡನ್ ಟೆಂಪಲ್ ನಮ್ಮ ಇವಾಗ ಇದರೊಳಗೆ ಹೋಗ್ತಿದ್ದೀವಿ. ನೋಡೋದು ಏನೇನು ಇರುತ್ತೆ ಅಂತ ಬನ್ನಿ. ಇದು ಅಮೃತ ಸರೋವರ. ಎಲ್ಲರೂ ಇದ್ರಲ್ಲಿ ಸ್ನಾನ ಮಾಡ್ತಾರೆ. ಈಗ ನಾವು ಬಟ್ಟೆ ತಂದಿಲ್ಲ, ಅದಕ್ಕೋಸ್ಕರ ಸ್ನಾನ ಮಾಡೋಕ್ಕಾಗೋದಿಲ್ಲ. ಇದಂದ್ರೆ ಮಾಡ್ತಿದ್ವಿ. ನೋಡೋದ ಬನ್ನಿ. ಈಗ ನಾವು ಒಳಗಡೆ ಹೋಗ್ತಿದ್ದೀವಿ. ಕ್ಯೂವಲ್ಲಿ ನಿಂತ್ಕೊಬೇಕು. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಅಲ್ಲಿ ಫುಲ್ ಜನ ನಿಂತವ್ರೆ. ಹಂಗೆ ನಾವು ಕೂಡ ನಲ್ಲಿ ನಿಂತ್ಕೊಬೇಕಾಗಿತ್ತೆ. ಈಗ ಬನ್ನಿ ಹೋಗೋಣ ಮುಂದೆ. ಈಗ ನಮ್ಮಪ್ಪ ಮುಂದೆ ಹೋಗಿದ್ದಿದ್ದು, ನಾವು ಹಿಂದೆ ನಡ್ಕೊಂಡು ಬರಬೇಕಾಯ್ತೆ. ಬನ್ನಿ ಹೋಗೋಣ ಬೇಗ. ಇದು ನಮ್ಮ ಅಮ್ಮ. ಇದೇ ನಮ್ಮ ಗೋಲ್ಡನ್ ಟೆಂಪಲಿಂದ ಎಂಟ್ರೆನ್ಸು. ಈ ಫೋಟೋ ಎಲ್ಲ ತೆಗಿತಿದ್ದೆ. ಅಷ್ಟೊಂದು ತುಂಬ ಜನ ತುಂಬ ನಿಂತಿದ್ರು. ಮುಂದೆ ಇನ್ನೂ 1-2 ಮೀಟರ್ ನಡಿಬೇಕಿತ್ತು. ಆ ಫುಲ್ಲು ಇದೇ ಗೋಲ್ಡನ್ ಟೆಂಪಲ್ ಮೇಲ್ಗಡೆ ಬಂದಿದ್ದೀವಿ, ಅಂದರೆ ಅದು ಟಾಪಿಗೆ. ಇಲ್ಲಿಂದ ಫುಲ್ ಎಲ್ಲ ಗೋಲ್ಡಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ತು. ಇದನ್ನೆಲ್ಲ ನೋಡಿ ವಾಯುಗುರುದ ದರ್ಶನ ಆಯಿತು. ಮತ್ತು ಅಲ್ಲಿ ಗುರು ಗ್ರಂಥ ಸಾಹಿಬ್ ಬುಕ್ ಅಂತ ಇತ್ತು ಒಂದು. ಅದನ್ನು ದೇವ್ರ ಥರ ನೋಡ್ತಾರೆ. ಅಂದರೆ ಬುಕ್ನ ಒಂದು ಪಾಪು ಮಗುನ ಸಾಕ್ತಿರೋಂಗೆ ನೋಡ್ತಾರೆ. ಹಂಗೆ ಫೋಟೋ ತೆಗೆಸ್ಕೊಂಡಿದ್ದೀವಿ ಇಲ್ಲಿ. ಇವಾಗ ನಾವು ಫುಲ್ ಮಂದಿರನೆಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಊಟ ತಿನ್ನೋಕೆ ಹೋಗ್ತಿದ್ದೀವಿ. ಸೊ ನಾವು ನಿಮಗೆ ಒಳಗಡೆದೆಲ್ಲ ತೋರ್ಸೋಕ್ಕಾಗಲಿಲ್ಲ. ಏನಕ್ಕಂದರೆ ಅಲ್ಲಿ ತುಂಬ ರಶ್ ಇತ್ತು ಮತ್ತು ಮೊಬೈಲ್ ಅಲೋಡ್ ಇರಲಿಲ್ಲ. ನೋಡಿ, ನೀವಲ್ಲಿ ನೋಡ್ತಿದ್ದು ನಾವಿಬ್ಬರು ಅಲ್ಲಿ ಆಟ ಆಡ್ತಿದ್ದೀವಿ. ಹಂಗೆ ಪದಲ್ ಥರ ಕಟ್ಟೋರಲ್ಲಿ ಆಟ ಆಡ್ತಿದ್ದೀವಿ ನಾವಿಬ್ಬರು. ಈಗ ಒಂದೆರಡು ಫೋಟೋ ತೆಗೆಸ್ಕೊಂಡಿದ್ದೀನಿ, ನೋಡಿ ಹೆಂಗೆ ಅಂತ. ನೋಡಿ ನಾವು ನೋಡುವ ಬನ್ನಿ ಏನೇನು ಕೊಡ್ತಾರೆ ಎಲ್ಲ ಕೊಡ್ತಾರೆ. ಜಸ್ಟ್ ಅಲ್ಲಿ ಸುಂದರ ಈಗ ಒಂದೆರಡು ಫೋಟೋ ತೆಗೆಸ್ಕೊಂಡಿದ್ದೀವಿ. ಇಲ್ಲಿದ್ದಾನೆ ಪ್ರಸಾದ ಎಲ್ಲ ಸಿಕ್ತು, ರೋಟಿ ಎಲ್ಲ ಸಿಕ್ಕಿತ್ತು, ಚೆನ್ನಾಗಿತ್ತು. ತುಂಬ ಪಾಯಸ ಅಂತಾರಲ್ಲಿ ಎಲ್ಲ ಸಿಕ್ಕಿತ್ತು, ಸಬ್ಜಿ ರೋಟಿ ಎಲ್ಲ. ನೋಡಿ ನಾವು ಊಟ ಮಾಡ್ಕೊಂಬಂದಿದ್ದೀವಿ. ಪ್ರಸಾದ ಅಂತೂ ಹೆಂಗಿತ್ತು ಅಂದರೆ ಹೇಳಕ್ಕೂ ಆಗೋದಿಲ್ಲ. ಅದು ಹಂಗಿತ್ತು. ಅದು ನಂಗೆ ನೋಡೋದು ಬನ್ನಿ. ಈಗ ನಾವು ನನ್ನ ಬ್ಲಾಗು ಎಂಡ್ ಆಯ್ತಿದೆ. ನಾನು ನಿಮಗೆ ಥ್ಯಾಂಕ್ ಹೇಳ್ತಿದ್ದೀನಿ ನನ್ನ ಬ್ಲಾಗ್ನ ವಾಚ್ ಮಾಡಿದ್ದಕ್ಕೆ. ಆಯಿತು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಮೈ ಫಸ್ಟ್ ಬ್ಲಾಗ್. ಹ್ಯಾಪಿ ನ್ಯೂ ಇಯರ್.